ಇದೀಗ ನಿಮಗೆ ಮಣಿಪಾಲ ಬಬ್ಬುಸ್ವಾಮಿ ದೇವಸ್ಥಾನದ ರಹಸ್ಯಮಯ ಕಥೆಯನ್ನು ಆಳವಾದ ಭಾವನೆ ಮತ್ತು ಸಾಹಿತ್ಯಿಕ ಕನ್ನಡದಲ್ಲಿ ವಿವರಿಸುತ್ತೇನೆ. ಇದು ಕೇವಲ ಒಂದು ಕಥೆಯಲ್ಲ, ಅದು ನಂಬಿಕೆ, ಭಕ್ತಿ ಮತ್ತು ದೈವಶಕ್ತಿಯ ತೀವ್ರ ಅನುಭವವನ್ನು ಹೊಂದಿದೆ. ಮಣಿಪಾಲ ಬಬ್ಬುಸ್ವಾಮಿ ದೇವಾಲಯದ ರಹಸ್ಯಮಯ ಪವಾಡಗಾಥೆ. ಉಡುಪಿ ಜಿಲ್ಲೆಯ ಮಣಿಪಾಲ ಎಂಬ ಶಾಂತ ಸುಂದರ ಗ್ರಾಮ. ಇಲ್ಲಿ ಪ್ರಕೃತಿಯ ಮಡಿಲಿನಲ್ಲಿ ಕಂಗೊಳಿಸುವ ಆಧ್ಯಾತ್ಮಿಕ ವಾತಾವರಣದಿಂದ ಆವರಿತವಾದ ಸ್ಥಳವೊಂದಿದೆ. ಅದು ಶ್ರೀ ಬಬ್ಬುಸ್ವಾಮಿ ದೇವಾಲಯ. ಇದು ಎಲ್ಲರಿಗೆ ತಿಳಿದ ದೇವಾಲಯವಷ್ಟೇ ಅಲ್ಲ, ಇದರ ಹಿಂದೆ ಒಂದು ದೀರ್ಘ, ಗೂಢಮಯ ಕಥೆ ಅಡಗಿದೆ. ಈ ಕಥೆ ಕಾಲಘಟ್ಟಗಳ ಹಿಂದೆ ಊರಿನ ಹಿರಿಯರ ಪೀಳಿಗೆಗಳಿಂದ ಹರಿದು ಬಂದಿದೆ. ಅದೆಷ್ಟೋ ಭಕ್ತರ ಕಣ್ಣುಗಳಲ್ಲಿ ಅಶ್ರು ತರಿಸಿರುವ, ಹೃದಯವ ಮುಟ್ಟುವ ಶ್ರದ್ಧೆಯ ಕಥೆ. ಕಾಲಾಂತರದಲ್ಲಿ ಅತಿ ಹಿಂದಿನ ದಿನಗಳಲ್ಲಿ ಮಣಿಪಾಲ ಪ್ರದೇಶಕ್ಕೆ ಸಮೀಪದ ಒಂದು ತುದಿಯಲ್ಲಿ ದಟ್ಟ ಅರಣ್ಯವಿತ್ತು. ಜನರು ದಿನದ ವೇಳೆ ಮಾತ್ರ ಅಲ್ಲಿ ತೆರಳಿ ಸಂಜೆ ಹೊತ್ತಿಗೆ ಆ ಭಾಗವನ್ನು ಬಿಟ್ಟುಬಿಡುತ್ತಿದ್ದರು. ಅಲ್ಲಿನ ಮರಗಳ ನಡುವೆ ಒಂದೇ ಒಂದು ನಿತ್ಯ ತಾಜಾ ಬಾಳೆ ಎಲೆ, ಎಣ್ಣೆ, ದೀಪ ಮತ್ತು ಹೂವಿನ ಮೇವಿನಂತಹ ಸಾಮಗ್ರಿಗಳು ಕಾಣಿಸುತ್ತಿದ್ದವು. ಯಾರೂ ಇಡುವುದಿಲ್ಲ. ಆದರೂ ಹತ್ತಿರ ಹೋದವರು ಒಂದೇ ಧ್ವನಿ ಕೇಳುತ್ತಿದ್ದರು: ಊರಿಗೆ ನಾನು ಕಾಪಾಲಿಕ. ಅಪವಿತ್ರತೆ ಸಹಿಸುವುದಿಲ್ಲ ಎಂಬ ಆಘಾತದ ಶಬ್ದ. ಅದು ಯಾರ ಧ್ವನಿ ಎಂದು ಯಾರಿಗೂ ತಿಳಿಯದೆ ಊರಿನಲ್ಲಿ ಭಯ ಮತ್ತು ನಂಬಿಕೆಯ ಮಿಶ್ರ ಭಾವನೆ ಹುಟ್ಟಿತು. ಯುವಕನ ಧೈರ್ಯ ಮತ್ತು ದೇವರ ದರ್ಶನ. ಒಂದು ದಿನ ಊರಿನಲ್ಲಿ ತಾಯಿಯನ್ನು ಕಳೆದುಕೊಂಡ, ಆದರೆ ಅಪಾರದ ಶ್ರದ್ಧೆ ಉಳ್ಳ ಯುವಕನೊಬ್ಬ ಆ ಧ್ವನಿಗೆ ಸ್ಪಷ್ಟತೆ ತರಬೇಕೆಂದು ನಿರ್ಧರಿಸುತ್ತಾನೆ. ಹೃದಯದಲ್ಲಿ ಭಯವಿದ್ದರೂ ಶ್ರದ್ಧೆ ಹೆಚ್ಚು. ರಾತ್ರಿ 12 ಗಂಟೆಗೆ ಬಾಳೆ ಮರದ ಹತ್ತಿರ ದೀಪವಿಟ್ಟು ಕುಳಿತುಕೊಳ್ಳುತ್ತಾನೆ. ಅವನು ಕಂಡ ದೃಶ್ಯ, ಅದು ಯಾವುದೇ ಮನುಷ್ಯನ ಶರೀರವಲ್ಲ, ಜ್ವಲಂತ ನಯನಗಳು, ಬೆಂಕಿಯಂತೆ ಕಂಗೊಳಿಸುವ ರೂಪ, ಭಕ್ತರ ಕಷ್ಟಗಳನ್ನು ನೋಡಿದ ಕರುಣೆ ತುಂಬಿದ ಮುಖ. ಅದು ಬಬ್ಬುಸ್ವಾಮಿಯ ದರ್ಶನ. ಆ ದೈವಿಕ ಶಕ್ತಿ ಯುವಕನಿಗೆ ಹೀಗೆ ಹೇಳಿದಂತೆ: ಈ ನೆಲ ನನ್ನದು, ಈ ಜನ ನನ್ನ ಜನ, ಇವರ ಜೀವಜಲಕ್ಕೆ ನಾನು ಕಾವಲು. ಶ್ರದ್ಧೆಯಿಂದ ಹತ್ತಿದವನು ನನ್ನಿಂದ ಶಕ್ತಿಯನ್ನು ಪಡೆಯುವನು, ನಿಂದೆಯಿಂದ ಬಂದವನು ಶಾಪವನ್ನು ಹೊರುವನು. ಆ ಯುವಕ ಆಶ್ಚರ್ಯದಿಂದ, ಆನಂದಭಾವದಿಂದ, ಕಣ್ಣೀರಲ್ಲಿ ದೇವರ ಕೃಪೆ ಆಲಿಸಿದ. ದೇವರು ಮಾಯವಾದರು. ಆದರೆ ಯುವಕನು ಏಳುವಷ್ಟರಲ್ಲಿ ದೀಪ ಇನ್ನೂ ಹೊತ್ತಿದ್ದಿತು. ಆದರೆ ಗಾಳಿ ನಿಂತಿತ್ತು. ಪರಿಸರವೇ ಬದಲಾಗಿತ್ತು. ಶ್ರದ್ಧೆಯ ಹೊಸ ಅಧ್ಯಾಯ ಆರಂಭವಾಯಿತು. ದೇವಾಲಯದ ಸ್ಥಾಪನೆ ಮತ್ತು ಪವಾಡಗಳು. ಈ ಘಟನೆ ಬಳಿಕ ಗ್ರಾಮಸ್ಥರು ಸೇರಿ ಆ ಪವಿತ್ರ ಸ್ಥಳದಲ್ಲಿ ಬಬ್ಬುಸ್ವಾಮಿಗೆ ಮಣ್ಣು ಮತ್ತು ಮರದಿಂದ ತಾತ್ಕಾಲಿಕ ಗರ್ಭಗುಡಿ ನಿರ್ಮಿಸಿದರು. ಕಾಲಾಂತರದಲ್ಲಿ ಅದು ಭಕ್ತಿಯ ಹರಿವಿನಲ್ಲಿ ವಿಸ್ತಾರಗೊಂಡು ನಿತ್ಯ ಪೂಜೆ ನಡೆಯುವ ದೇವಸ್ಥಾನವಾಯಿತು. ಇಂದು ಸಹ ರಾತ್ರಿ ಕೆಲ ಹೊತ್ತಿನಲ್ಲಿ ದೇವಾಲಯದ ಸುತ್ತ ಜ್ಯೋತಿ ತೋರಿದ ಅನುಭವವಿದೆಂದು ಹಲವರು ಹೇಳುತ್ತಾರೆ. ಇಲ್ಲಿನ ಜಾತ್ರೆಯ ದಿನ ದೇವರು ಶಕ್ತಿಯ ರೌದ್ರ ರೂಪದಲ್ಲಿ ಆರಾಧಿಸಲ್ಪಡುತ್ತಾರೆ. ಅನೇಕರು ತಮ್ಮ ಕಷ್ಟಗಳು ಪರಿಹಾರವಾದಂತೆ ಹೇಳಿದ ನಂಬಿಕೆಗಳೊಂದಿಗೆ ವರ್ಷಂಪ್ರತಿ ಪೂಜೆ ಮಾಡಲು ಬರುವರು. ಇನ್ನು ಜೀವಂತವಾಗಿರುವ ನಂಬಿಕೆ. ಈ ದೇವಾಲಯದಲ್ಲಿ ಒಂದು ಶ್ರದ್ಧೆಯ ಮಾತು ಹರಡಿದೆ: ಬಬ್ಬುಸ್ವಾಮಿ ಕಾಪಾಡಿದ ಮನೆಯ ಕುಡಿಯ ಶಾಶ್ವತ ಶಾಂತಿಯಲ್ಲಿರುತ್ತಾರೆ. ಆದರೆ ಭಕ್ತಿಯಿಂದ ಬಂದವರಲ್ಲಿ ಆ ಶಕ್ತಿ ಮಾತಾಡುತ್ತದೆ. ಕೊನೆಯ ಮಾತು. ಈ ದೇವಾಲಯದ ಪವಾಡಗಳು ಕೇವಲ ಹಳೆಯ ಕಥೆಗಳು ಅಲ್ಲ, ಅದು ಸಂಸ್ಕೃತಿಯ ಜೀವಾಳ, ಭಕ್ತಿಯ ದೀಪ ಮತ್ತು ಮನುಷ್ಯನ ನಂಬಿಕೆಯನ್ನು ಧೈರ್ಯಕ್ಕೆ ಸೇರ್ಪಡೆಗೊಳಿಸುವ ಒಂದು ದೈವಿಕ ಅನುಭವ. ಬಬ್ಬುಸ್ವಾಮಿ ದೇವಾಲಯದ ರಹಸ್ಯ ಇಂದು ಸಹ ಭಕ್ತರ ಮನದಲ್ಲಿ ಜೀವಂತವಾಗಿದೆ.